ದಿವಸಕ್ಕೆ ಒಂದ್ಸತಿ ನೀರು ಬಿಡ್ತಾರೆ. ನಮಗೆ ನೀರುಗಳ ಸಮಸ್ಯೆ ಆಗ್ತೈತೆ. ರೋಡ್ಗಳೆಲ್ಲ ಕಿತ್ತಾಕಿ ಇವಾಗ ಗಾಡಿಗಳು ತಿರ್ಗೋಕ್ಕೂ ಬಾಧೆಗಳಾಗ್ತೈತೆ. ನಮಗೆ ಜಾಸ್ತಿ ನಾವೇನಾದರೂ ಜಗಳ ಮಾಡ್ಕೊಂಡು ಪಂಚಾಯತಿಗೆ ಬಂದು ಕೇಳಿದ್ರೆ ಸ್ಟೇಷನ್ಗೆ ಹೋಗ್ರಿ ಅಂತಾರೆ. ಸ್ಟೇಷನ್ಗೆ ಹೋದ್ರೆ ಕೋರ್ಟ್ಗೆ ಹೋಗ್ರಿ ಅಂತಾರೆ. ನಮ್ಮ ಬಡವ್ರಿಗಿಂತ ನ್ಯಾಯ ಸಿಗ್ತಾ ಐತೆ. ಹಿಂಗೆ ಮಾತಾಡ್ತಾರೆ ಅವರು. ಚರಂಡಿಗಳು ಕ್ಲೀನ್ ಮಾಡಿಸಲ್ಲ ನ್ಯಾಯವಾಗಿ. ಚರಂಡಿಗಳು ಕ್ಲೀನ್ ಮಾಡಿಸ್ಬೇಕು. ಅದು ವಾಸನೆಗಳು ಎದ್ದೇಳ್ತಾವೆ. ಆ ರೋಡ್ಗಳೆಲ್ಲ ತೋಡಾಕಿರೋದು ಗಾಡಿಗಳು ತಿರ್ಗಕ್ಕಾಗಲ್ಲ. ಇಷ್ಟು ದಪ್ಪ ಕಲ್ಲಿಗಳಾಕ್ಬಿಟ್ಟವ್ರೆ. ಬೀಳ್ತಾರೆ, ಸೈಕಲ್ಗಳೆಲ್ಲ ಬೀಳ್ತಾವ್ರೆ, ಮಕ್ಕಳು ಮರಿಯೆಲ್ಲ ಬೀಳ್ತಾವ್ರೆ. ಅದನ್ನೆಲ್ಲ ಕ್ಲೀನ್ ಮಾಡಿಸ್ಬೇಕು. ಈಗ ನೀವು ಓಟ್ ಹಾಕಿ ಗೆಲ್ಸಿದ್ರಲ್ವಾ, ಗ್ರಾಮ ಪಂಚಾಯತ್ ಸದಸ್ಯರು ಏನ್ ಮಾಡ್ತಿದಾರೆ? ಅವಾಗ ಓಟ್ ಬೇಕಿತ್ತು, ಅರ್ಧ ರಾತ್ರಿ ಬಂದು ಎಬ್ಬರ್ಸೋರು. ಎದ್ದೇಳ್ರಮ್ಮ ಬಾಕಲ್ ತಟ್ಟಿ. ಇವಾಗ ಬೇಕಿಲ್ಲ ಅವ್ರಕ. ಗಮನಕ್ಕೆ ತಂದಿದ್ದೀರಾ? ಹೇಳಿದ್ದೀರಿ, ಬಂದಿಲ್ಲ. ಗೊತ್ತೀರಿ, ನೋಡ್ತೀರಿ. ಆಯ್ತು, ಬಂದು ಮಾತಾಡ್ತೀನಿ, ನಡೀರಿ, ಅಷ್ಟೇ ಹೇಳೋದು. ಅಧಿಕಾರಿ ಕೇಳಿದ್ರೆ ಸ್ಟೇಷನ್ಗೆ ಹೋಗ್ರಿ ಅಂತಾರೆ. ಏನೋ ಜಗಳ ಮಾಡ್ಕೊಂಡು ಮನೆಗಳ ಹತ್ರ ಬಂದ್ರೆ ಸ್ಟೇಷನ್ಗೆ ಹೋಗ್ರಿ. ಸ್ಟೇಷನ್ ಐತಲ್ಲ, ಅಲ್ಲಿ ಮಾತಾಡ್ಕೊಡ್ರಿ. ನಾವು ಸ್ಟೇಷನ್ಗೆ ಹೋಗಕ್ಕ ಇಲ್ಲಿಂದ ಫೋನ್ಗಳು ಹೋಗ್ತವೆ. ಆ ಸ್ಟೇಷನ್ನವರು ಸರಿ ಆಯ್ತು ನಡೀರಿ, ನಾವು ಬಂದು ನೋಡ್ತೀರಿ ಅಂತಾರೆ. ಇಂಥ ಕೆಲ್ಸಗಳಾಗ್ತವೆ ಬಡವ್ರಕ. ಏನು ನ್ಯಾಯ ಕೊಡ್ತಿದ್ದೀನಿ ನೀವು? ಬಡವ್ರು ನಮ್ಗೆ ಏನು ಮಾತಾಡ್ತಾ ಇದ್ದೀರಿ? ಕಸದ ಗಾಡಿ ಬರಲ್ಲ ನಮ್ಮ ಬೀದಿ ಕಡೆ. ಮಸೀದಿ ಕಡೆ ಬರ್ತೈತೆ, ಅಲ್ಲಿಂದ ಇಲ್ಲಿಗೆ ಬರ್ತೈತೆ. ಅದು ಮುಂದಕ್ಕೆ ಬರಲ್ಲ. ಅದು ಕೇಳಿದ್ರೆ ಇಲ್ಲಿಗೆ ತಂದಾಕ್ಲೆ ಅವರು ಅಂತಾರೆ. ಅವರು ಆ ಕಡೆ ಲಾಸ್ಟ್ಗೆ ಹೋಗಲ್ಲ. ಪಾಪ ಇನ್ನು ಮನೆ ಗಂಟೆ ಹೋಗಲ್ಲ. ಪಾಪ ಎಲ್ಲ ತಗೊಂಡೋಗಿ ಕಂಡವ್ರ ಜಮೀನುಗಳಾಗ ಆಗ್ತಾ ಅವ್ರೆ ಇವಾಗ. ಈಗ ಇದು ಸದ್ಯದ ಅವಸ್ಥೆ ಅಲ್ಲ. ಇದು ಸರಿಸುಮಾರು ವರ್ಷಗಳಿಂದ ಪಾರಂಪರಿಕವಾಗಿ ಬರ್ತಿರೋಂಥ ಸಮಸ್ಯೆ ಇದು. ಯಾರೊಬ್ಬರೂ ಕೂಡ ಇದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಹುಡ್ಕೊಂಡಿಲ್ಲ. ನೀರಿನ ಸಮಸ್ಯೆ ತುಂಬ ಯಥೇಚ್ಛವಾಗಿ ಹೋಗಿದೆ. ನಾವು ಹೆಸರಿಗಷ್ಟೇ ವಿಮಾನ ನಿಲ್ದಾಣದ ಪಕ್ಕದಲ್ಲೇ ಇದ್ದೀವಿ, ಆದರೆ ನಮ್ಗೆ ಯಾವುದೇ ರೀತಿಯ ಸವಲತ್ತುಗಳು ನಮ್ಗೆ ಸಾರ್ವಜನಿಕರಿಗೆ ಕೈ ಮುಟ್ತಾ ಇಲ್ಲ. ನೀರಿನ ಸಮಸ್ಯೆ ಅಂತ ಬಂದರೆ 15ರಿಂದ 20 ದಿವಸಗಳು, ಒಂದೊಂದು ಕಡೆ 1 ತಿಂಗಳವರೆಗೂ ತೊಗೊಳ್ತಿದೆ. ಯಾವ ಆಧಾರದ ಮೇಲೆ ಒಂದು ಮನೆ 15 ದಿವಸಗಳ ಕಾಲ ನೀರನ್ನು ಶೇಖರಣೆ ಇಟ್ಟು ಇವರು ಫಿಕ್ಸ್ ಮಾಡಿರ್ತಕ್ಕಂಥ ಟೈಮಲ್ಲಿ ಒಂದು ಮನೆ ಖರ್ಚು ಮಾಡ್ಬೋದು ಅಂತ ಇವರು ನಿರ್ಧಾರ ಮಾಡಿದ್ದಾರೆ, ನಮಗಂತೂ ಗೊತ್ತಿಲ್ಲ. ಆದರೆ ಜನಗಳಂತೂ ತುಂಬ ಆರೋಗ್ಯ ಕೆಡಿಸ್ಕೊಂಡು ಅವರು ಆ ಕಡೆಯಿಂದ ಈ ಕಡೆಯಿಂದ ಟ್ಯಾಂಕರ್ಗಳನ್ನ ಕರೆಸ್ಕೊಂಡು ತುಂಬ ನಮಗೆ ಹಣಕಾಸಿನಿಂದನೂ ಖರ್ಚಾಗ್ತಿದೆ, ಸವಲತ್ತುಗಳಿಂದನೂ ನಾವು ವಂಚಿತರಾಗ್ತಿದ್ದೀವಿ. ಕಸ ವಿಲೇವಾರಿ ಕೂಡ ಆಗ್ತಿಲ್ಲ. ಕಸ ವಿಲೇವಾರಿ ಬಗ್ಗೆ ಕೇಳಿದ್ರು ಕೂಡ ಯಾರೂ ಕೂಡ ಇವರಿಗೆ ಜವಾಬ್ದಾರಿಯಿಂದ ನಮಗೆ ಮಾತಾಡ್ತಿಲ್ಲ. ಗೌರ್ಮೆಂಟ್ ಸ್ಕೂಲ್ ಪಕ್ಕದಲ್ಲೂ ಕೂಡ ಕಸ ತುಂಬ ಯಥೇಚ್ಛವಾಗಿ ಬಿದ್ದಿದೆ, ಸರಿಯಾಗಿ ಕ್ಲೀನ್ ಮಾಡೋರಿಲ್ಲ. ಇವ್ರು ಬಂದು ಹೇಳಿದ್ರಲ್ಲ ನಾವ್ಯಾಕೆ ಮಾಡಬೇಕು ಅನ್ನೋ ರೀತಿ ವರ್ತನೆ ಮಾಡ್ತಾರೆ. PDO ಅವರಾಗಲಿ ಅಧ್ಯಕ್ಷರಾಗಲಿ ನಾವು ಯಾವುದನ್ನೇ ಸಮಸ್ಯೆ ತೊಗೊಂಬಂದು ಕೊಟ್ಟರು ನಮಗೆ ದೀರ್ಘಾವಧಿಯ ಸಮಸ್ಯೆ ಅಂದರೆ ಮುಂದೆ ಆಗಬಹುದೇನೋ ಅಂತ ಒಂದು ಉತ್ತರ ಕೊಡ್ತಾರೆ ಹೊರತು ಯಾವುದು ಕಾರ್ಯರೂಪಕ್ಕೆ ತಂದಿಲ್ಲ. ಬಹುಶಃ ನಮ್ಮ ದೇವನಹಳ್ಳಿ ತಾಲೂಕಲ್ಲಿ ಗ್ರಾಮ ಸಭೆ ನಡೆದೇ ಇರೋಂಥ ಒಂದು ಗ್ರಾಮ ಇದ್ದರೆ ಅದು ಬೂದಿಗೆರೆ ಮಾತ್ರ. ಒಂದು ವಾರ್ಡ್ ಸಭೆ ನಡೆಯಲ್ಲ, ಒಂದು ಗ್ರಾಮ ಸಭೆ ನಡೆಯಲ್ಲ. ಇವರು ಬರೀ ಟೆನ್ಯೂರ್ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ಮಾತ್ರ ಇಲ್ಲಿ ಬಂದು ಕೂತಿದ್ದಾರೆ ಹೊರತು ಯಾವುದೇ ಒಂದು ಸಭೆಗಳಾಗಲಿ ಒಂದು ಸಮಸ್ಯೆಗಳಾಗಲಿ ಇವ್ರು ಯಾವುದು ತಗೋತಿಲ್ಲ. ಈ ಕಾರಣಕ್ಕೋಸ್ಕರನೇ ಜನ ಎಲ್ಲ ಹೈರಾಣಾಗಿ ಬಂದು ಕುತ್ಕೊಂಡಿದ್ದಾರೆ. ಈ ಎಲ್ಲ ವಿಚಾರವಾಗಿ ಮೇಲ್ದರ್ಜೆ ಅಧಿಕಾರಿಗಳಿಗೆ ಅಥವಾ ಇಒ ಅಥವಾ ಸಿಇಒ ಗಮನಕ್ಕೆ ಏನಾದರೂ ತರ್ತಕ್ಕಂಥ ಕೆಲಸ ಆಗಿದೆ ಹೇಗೆ? ಇಒ ಅವರ ಪ್ರಕಾರ ಅವರು 2 ಬೋರ್ವೆಲ್ನ ಎಕ್ಸ್ಟ್ರಾ ಕೊಡಿಸಿ ಅಂತ ಹೇಳಿದ್ದಾರೆ ಅಂತ ಅವರು ಕಾಲ್ ಮಾಡಿ ಹೇಳಿದರು. ಬಟ್ ಊರಲ್ಲಿ ಯಾಕೆ ಅದನ್ನು ತಗೋತಿಲ್ಲ ನಮ್ಗೆ ಗೊತ್ತಿಲ್ಲ. ಎಲ್ಲರೂ ದೂರ್ತಾ ಇರೋದಂದರೆ ವಾಟರ್ ಮ್ಯಾನ್ಗಳು ಅವರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಇನ್ನೊಬ್ಬರಿಗೆ ಸಪ್ಲೈಯರ್ಗಳಾಗಿ ಕೆಲಸ ಮಾಡ್ತಿದ್ದಾರೆ, ಇನ್ನೊಬ್ಬರು ಇನ್ಫಾರ್ಮರ್ಗಳಾಗಿ ಕೆಲಸ ಮಾಡ್ತಿದ್ದಾರೆ, ಅಥವಾ ಇನ್ನೊಬ್ಬರು ಒತ್ತೆಯಾಳಾಗಿ ಕೆಲಸ ಮಾಡ್ತಿದ್ದಾರೆ. ಊರಿಗೋಸ್ಕರ ಕೆಲಸ ಮಾಡ್ತಿರತಕ್ಕಂಥ ವಾಟರ್ ಮ್ಯಾನ್ಗಳು ಇವ್ರು ಯಾರೂ ಇಲ್ಲ. ನಾನು ಇಒಗಳಾಗಲಿ ಅಥವಾ ಮೇಲಧಿಕಾರಿಗಳಿಗಾಗಲಿ ನಾನು ಬೇಡ್ಕೊಳ್ಳೋದಿಷ್ಟೇ, ವಾಟರ್ ಮ್ಯಾನ್ಗಳನ್ನ ಬದಲಾಯಿಸಿ ವಾರ್ಡ್ ಸಭೆ ಗ್ರಾಮ ಸಭೆಗಳಿಗೆ ಒತ್ತನ್ನು ಕೊಡಿ. ಆವಾಗಲೇ ಸಮಸ್ಯೆಗಳು ನಿಮ್ಮ ದರ್ಜೆಯಲ್ಲಿ ಬರ್ತವೆ, ಆವಾಗ ಬಗೆಹರಿಸ್ಕೊಳ್ಳೋದು ಸಾಧ್ಯ ಆಗುತ್ತೆ. ಇವರು ಟೆನ್ಯೂರ್ ಕಂಪ್ಲೀಟ್ ಮಾಡ್ಕೊಳ್ಳೋವಂಥವ್ರು ನಮಗೆ ಅವಶ್ಯಕತೆಯೇ ಇಲ್ಲ. ಮತ್ತು ಇನ್ನೊಂದು, ಗ್ರಾಮ ಎಲೆಕ್ಷನ್ ಅಂತ ಬಂದಾಗ ಇದು ವ್ಯಕ್ತಿತ್ವ ಪರವಾಗಿ ಆಗಿರಬಾರ್ದು ಅಥವಾ ಒಂದು ಪಕ್ಷದ ಪರವಾಗಿ ಆಗಿರಬಾರ್ದು. ಇದು ಒಂದು ಊರಿನ ಅಭಿವೃದ್ಧಿಗೋಸ್ಕರ ಆಗಬೇಕು. 2 ಪಕ್ಷಗಳ ನಡುವೆ ಜಗಳ ಆದಾಗ ಊರಿಗೆ ಅಭಿವೃದ್ಧಿ ಏನಾಗಲ್ಲ. ಇಲ್ಲಿ ನಡೀತಿರೋದು ಅದೇ ಅಂತ ಮೇಲ್ನೋಟಕ್ಕೆ ಅನಿಸುತ್ತೆ. ಆದರೆ ಎಲ್ಲರೂ ಬಂದು ಒಗ್ಗೂಡಿ ಇದನ್ನು ಬಗೆಹರಿಸ್ಕೊಟ್ಟು ನಮಗೆ ನೀರಿನ ಸವಲತ್ತು ಕೊಡಿಸಿದ್ರೆ ನಾವು ಬೂದಿಗೆರೆ ಗ್ರಾಮಸ್ಥರು ಅಧ್ಯಕ್ಷ ಜವಾಬ್ದಾರಿ. ನಿಮ್ಮ ಮನೆ ನೀರು ಬಿಡ್ಬೇಕಂತ ಆಯ್ತು, ಅದನ್ನು ಚೇಂಜ್ ಮಾಡಕ್ಕೆ ವ್ಯವಸ್ಥೆ ಮಾಡೋಣ.